ಅಲ್ಲಿ ಮಾಧ್ಯಮದವ್ರು ಬಂದಿದ್ದರು, ಇಲೆಕ್ಟ್ರಾನ್ ಮಾಧ್ಯಮದವರು, ಅಲ್ಲಿ ನಿನ್ನೆ ರಿಯಾಕ್ಷನ್ ಕೊಟ್ಟಿದ್ದೀನಿ. ಏನಾಗಿದೆ, ಹಿಂದೂಗಳ ಬಗ್ಗೆ ಅಂದರೆ ಕಾಂಗ್ರೆಸ್ ಅವರು ಅಸಡ್ಡೆ ಚಾಲಾಗಿದೆ. ಹಿಂದುತ್ವದ ಬಗ್ಗೆ, ಹಿಂದೂಗಳ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಏನೂ ಕಾಳಜಿನೇ ಇಲ್ಲ. ಮತ್ತು ಅಸಡ್ಡೆ ಒಂದು ರೀತಿ ಅಸಡ್ಡೆ, ಒಂದು ರೀತಿ ದುರಹಂಕಾರ. ಹಿಂದೂಗಳನ್ನು ಟೀಕೆ ಮಾಡೋದೇ ಅಲ್ಪಸಂಖ್ಯಾತ ವೋಟ್ ಬರ್ತಾವಂತ ಹಿಂಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಟೂ ಮಚ್ ಏನದ ಇದು, ಟೂ ಮಚ್ ಅಪೇಜ್ಮೆಂಟ್ ಇದಲ್ಲ, ಟೂ ಮಚ್ ಅಪೇಜ್ಮೆಂಟ್. ಅದರಿಂದ ಹಿಂದೂಗಳ ಬಗ್ಗೆ ಟೀಕೆ ಮಾಡುವಂಥದ್ದು ಸ್ಟಾರ್ಟ್ ಆಗಿದೆ. ಇವತ್ತು ಪ್ರಯಾಗರಾಜ ಅಲ್ಲಿ ಹಿಂದೂಗಳ ಒಂದು ಧಾರ್ಮಿಕ ಕೇಂದ್ರ ಮತ್ತು ಈ ಕುಂಭಮೇಳ ಬರ್ತಾ ಇದೆ, ಮಹಾಕುಂಭ ಬಂದದ. 144 ವರ್ಷದ ನಂತರ ಮಹಾಕುಂಭ ಇವತ್ತು ನಡೀತಾ ಇದೆ. ಆ ಸಂದರ್ಭದಲ್ಲಿ ಹಿಂದೂಗಳ ಒಂದು ಫೇತ್ ಇದೆ, ಹಿಂದೂಗಳ ಫೇತು, ಅದನ್ನು ಆ ಫೇತನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಈ ಕಾಂಗ್ರೆಸ್ ಅವರು ಪ್ರಯತ್ನ ಮಾಡಕತ್ತಾರೆ. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಹಿಂದೂಗಳ ಬಗ್ಗೆ ಟೀಕೆ ಮಾಡಿದರೆ, ಹಿಂದೂಗಳ ಹಬ್ಬ ಬಗ್ಗೆ ಟೀಕೆ ಮಾಡಿದರೆ ಟೇಕ್ ಇಟ್ ಗ್ರಾಂಟೆಡ್ ಏನು ಬೇಕಾದ್ರೂ ನಡೀತದೆ, ಹಿಂದೂಗಳೇನೋ ಆಕ್ರೋಶ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ನವರು, ರಾಹುಲ್ ಗಾಂಧಿ ಆಗಲಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಆಗಲಿ, ಈ ರೀತಿ ನಿನ್ನೆ ಅವ್ರ ಹೇಳಿಕೆ ಏನದಲ್ಲ, ಭಾಳ ಒಂದು ದೊಡ್ಡದಾದಂಥ ಆಘಾತಕಾರಿ ಸಂಗತಿ ಅದು ಹಿಂದೂಗಳಿಗೆ. ಹೀಗಾಗಿ ಅಲ್ಲಿ ಹೋದರೆ ಪಾಪ ತೊಳೆದು ಹೋಗ್ತೇನೋ. ಹಂಗೆ ನಾವೊಂದು ಹೇಳ್ತೀನಿ, ಮಕ್ಕಾಕ್ಕೆ ಹೋಗ್ತಾರೆ ಅಲ್ಪಸಂಖ್ಯಾತರು, ಮುಸಲ್ಮಾನರು ಮಕ್ಕಾಕ್ಕೆ ಹೋಗ್ತಾರೆ. ಮಕ್ಕಾಕ್ಕೆ ಹೋದ್ರೆ ಪಾಪ ತೊಳೆದು ಹೋಗ್ತೇನೋ, ಅಥವಾ ಅಲ್ಲಿ ಹೋಗೋದ್ರಿಂದ ಬಡತನ ಹೋಗ್ತದನು. ಈಗಲೇ ಮಹಾಕುಂಭಕ್ಕೆ ಭಾಗವಹಿಸಿದ್ರೆ ಅಲ್ಲಿ ನಿಮಗೆ ಬಡತನ ಹೋಗ್ತದೆ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ ಖರ್ಗೆ ಅವರು. ಅಲ್ಲಿ ಹೋದ್ರೆ ಪಾಪ ತೊಳೆದು ಹೋಗ್ತದನ್ನು ಕೇಳ್ತಾರೆ. ಹಾಗಾದ್ರೆ ಮಕ್ಕಾಕ್ಕೆ ಹೋದ್ರೆ ತೊಳೆದು ಹೋಗ್ತದೆ ಪಾಪ, ಮಕ್ಕಾಕ್ಕೆ ಹೋದ್ರೆ ಬಡತನ ಕಡಿಮೆ ಇದಾಗ್ತದೆ, ಕಡಿಮೆ ಆಗ್ತದೆ, ಅದು ಹೋಗ್ತದನು. ಇದ್ರ ಬಗ್ಗೆ ಹಂಗೆ ಕ್ವಶನ್ ಮಾಡಲಿ ಹಂಗಾರೆ ಖರ್ಗೆ ಅವರು. ಅದ್ರ ಬಗ್ಗೆ ಕ್ವಶನ್ ಮಾಡೋದಿಲ್ಲ, ಬರೀ ಹಿಂದೂಗಳನ್ನ ಟೀಕೆ ಮಾಡೋದು, ಹಿಂದೂಗಳ ಒಂದೇನು ನಂಬಿಕೆ ಇದೆ ಇದಲ್ಲ ಅದನ್ನು ಟೀಕೆ ಮಾಡುವಂಥದ್ದು ಇದು ಪ್ರಾರಂಭ ಆಗಿದೆ ಕಾಂಗ್ರೆಸ್ಸಿನ ಪ್ರವೃತ್ತಿ. ಅದಕ್ಕಾಗಿ ಈಗಾಗಲೇ ಕಾಂಗ್ರೆಸ್ಸಿನ ಬಗ್ಗೆ ಇಡೀ ದೇಶದಲ್ಲಿ ಒಂದು ರೀತಿ ಆಕ್ರೋಶ ಸ್ಟಾರ್ಟ್ ಆಗಿದೆ. ಈ ಖರ್ಗೆ ಅವರ ಈ ಹೇಳಿಕೆಯಿಂದ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಚಾಲು ಆಗ್ತದೆ. ಅದಕ್ಕೆ ನಾವು ಒಂದೇ ಒಂದು ಹೇಳೋದು, ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಡ್ರಿ. ಈ ಧಕ್ಕೆ ತರುವಂಥ ಕೆಲಸ ನೀವು ಮಾಡಿದ್ರಿ, ಅದಕ್ಕೆ ತಕ್ಷಣವೇ ನೀವು ಕ್ಷಮಾಪಣೆ ಕೇಳಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಈಗ ಹಜ್ ಯಾತ್ರೆಗಳಿಗೆಲ್ಲ ಅಲ್ಲ, ಹಜ್ ಯಾತ್ರೆಗೆ ಹೋಗ್ತಾರೆ, ಮತ್ತೆಲ್ಲ ಫೆಸಿಲಿಟಿ ಕೊಡ್ತೀರಿ, ಸರ್ಕಾರದಿಂದ ಫೆಸಿಲಿಟಿ ಕೊಡ್ತೀರಿ, ಎಲ್ಲ ವಾಹನ ಸೌಲಭ್ಯ, ಟ್ರೈನ್ ಸೌಲಭ್ಯ, ಅದು ಫ್ಲೈಟ್ ಸೇವೆ, ಎಲ್ಲ ಒಂದು ಸೌಲಭ್ಯ ಕೊಡ್ತೀರಿ ಅವ್ರಿಗೆ, ಮಕ್ಕಾಕ್ಕೆ ಹೋಗೋರಿಗೆ. ಅದ್ಯಾಕೆ ಕೊಡ್ತೀರಿಪ್ಪ? ಇಲ್ಲಿ ಕರ್ನಾಟಕ ಸರ್ಕಾರ ಕೊಡ್ತದೆ, ಬೇರೆ ಬೇರೆ ರಾಜ್ಯಗಳು ಕೊಡ್ತಾವೆ, ಅದಕ್ಕೆ ಯಾಕೆ ಕೊಡ್ತೀರಿ? ಅವ್ರು ಈಗ ಇಲ್ಲಿ ಪ್ರಯಾಗರಾಜಕ್ಕೆ ಹೋಗೋರೆಲ್ಲ ತಮ್ಮ ಖರ್ಚಿನಿಂದ ಟ್ರೈನ್ ಬುಕ್ ಮಾಡಿಕೊಂಡು, ವಿಮಾನ ಬುಕ್ ಮಾಡ್ಕೊಂಡು ಹೊಂಟಾರ ಜನ. ಸರ್ಕಾರದಿಂದ ಯಾರೂ ಕಳಿಸ್ತಾ ಇಲ್ಲ, ಮತ್ತು ರೈಲ್ವೆನೂ ಫ್ರೀ ಏನಿಲ್ಲ. ಈ ಕೋಟ್ಯಾಂತರ ಜನ ಹೊಂಟಾಗ ಅವ್ರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ನೀವು ಮಾಡ್ತೀರಿ. ಮಕ್ಕಾಕ್ಕೆ ಹೋಗೋರು ಎಲ್ಲ ರೀತಿ ಫ್ರೀಯಾಗಿ ಕಳಿಸ್ತೀರಿ ಅವ್ರನ್ನ, ಅದೆಲ್ಲ ನಡೀತದೆ. ಅಂದರೆ ಓನ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಸಲುವಾಗಿ ಇದೆಲ್ಲ ನಡೀತಾ ಇದೆ. ಹಿಂದೂಗಳ ಬಗ್ಗೆ ಈ ರೀತಿ ಅಸಡ್ಡೆ ರೀತಿಯಿಂದ ಮಾತಾಡೋದು ನಿಲ್ಲಿಸ್ರಿ ಅಂತ ನಾನು ಹೇಳ್ತೀನಿ. ಮತ್ತು ಇಡೀ ಜಗತ್ತಿನಲ್ಲಿ ನೂರಾರು ದೇಶಗಳು ಕ್ರಿಶ್ಚಿಯನ್ ಬಹುಸಂಖ್ಯಾತ ದೇಶಗಳಿದ್ದಾವೆ, ಮತ್ತು ಮುಸಲ್ಮಾನರ ದೇಶಗಳು ಒಂದು 40-50ಕ್ಕಿಂತ ಹೆಚ್ಚಿಗೆ ಮುಸಲ್ಮಾನ ದೇಶಗಳು ಅಂತ ಐಡೆಂಟಿಫೈಡ್. ಇವತ್ತು ಇಡೀ ಜಗತ್ತಿನಲ್ಲಿ ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಒಂದೇ ಇದ್ದರೆ ಅದು ಭಾರತ ದೇಶ ಒಂದೇ. ಹೀಗಾಗಿ ಇಂಥ ಒಂದು ಹಿಂದೂ ರಾಷ್ಟ್ರದಲ್ಲಿ ಸಹಿತ ಹಿಂದೂಗಳು ತಮ್ಮ ಏನೊಂದು ಧರ್ಮೀಯವಾದಂಥ ಆಚರಣೆ ಆಗಲಿ, ಮತ್ತೊಂದು ನಂಬಿಕೆ ಇರಲಿಲ್ಲ, ಅದನ್ನು ಆಚರಣೆ ಮಾಡಲಿಕ್ಕೂ ಬಿಡ್ತಾ ಇರಲಿಲ್ಲ ಕಾಂಗ್ರೆಸ್ನವರು. ಆದ್ರೆ ಎಷ್ಟರ ಮಟ್ಟಿಗೆ ನೀವು ಅಲ್ಪಸಂಖ್ಯಾತ ತುಷ್ಟೀಕರಣ ಇವತ್ತು ನಡೀತಾ ಇದೆ, ಅದಕ್ಕೆ ನಿಲ್ಲಿಸ್ರಿ. ಇಲ್ಲದಿದ್ರೆ ಇವತ್ತು ಹಿಂದೂಗಳು ನಿಮ್ಮ ವಿರುದ್ಧ ದಂಗೆ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.